ಇಂದು ಪರಮಪೂಜ್ಯ ಜಗದ್ಗುರುಗಳು ಶಿವರಾತ್ರೀಶ್ವರ ಮಹಾಸ್ವಾಮೀಜಿಗಳವರನ್ನ ಭೇಟಿ ಮಾಡಿ ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಈ ನಾಡು ಕಂಡಂಥ ಒಬ್ಬ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಬಡವರ ಬಂಧು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ 50 ವರ್ಷಗಳ ಅಂದರೆ ರಾಜಕೀಯ ಪಯಣದ 50 ವರ್ಷಗಳ ಸಂಭ್ರಮಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳವ್ರನ್ನ ಭೇಟಿ ಮಾಡಿ ಆಹ್ವಾನ ಪತ್ರಿಕೆಯನ್ನು ನೀಡಿ ಅವ್ರನ್ನೂ ಕೂಡ ಬರುವಂತೆ ನಾವು ಆಹ್ವಾನ ನೀಡಿದ್ದೇವೆ. ಭಾಳ ಸಂತೋಷದಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ 8ನೇ ತಾರೀಕು ಸಂಜೆ 5 ಗಂಟೆಗೆ ಸನ್ಮಾನ್ಯ BS ಯಡಿಯೂರಪ್ಪನವರು ಚಿತ್ರದುರ್ಗ ನಗರಕ್ಕೆ ಬರ್ತಾರೆ. ಪುರಪ್ರವೇಶವನ್ನು ಭಾಳ ಅದ್ಧೂರಿಯಾಗಿ ಒಂದು ರೀತಿ ಮಿನಿ ದಸರಾ ಆ ರೀತಿ ಒಂದು ಮೆರವಣಿಗೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ 20-25ಕ್ಕೂ ಹೆಚ್ಚು ಕಲಾ ತಂಡಗಳು ಇರ್ತದೆ. ದೊಡ್ಡ ಸಂಖ್ಯೆಯಲ್ಲಿ ರೈತರು, ತಾಯಂದಿರು ಅವರನ್ನು ಸ್ವಾಗತನ ಕೋರೋರಿದ್ದಾರೆ. 9ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬಹುಶಃ ಸರಿಸುಮಾರು 12 ಗಂಟೆ ಒಳಗಾಗಿ ಮಾನ್ಯ ಗೃಹ ಸಚಿವರಾಗಿರುವಂತಹ ನಮ್ಮ ನಾಯಕರಾಗಿರುವಂಥ ಅಮಿತ್ ಶಾಜಿಯವರು ವೇದಿಕೆಗೆ ಆಗಮಿಸ್ತಾರೆ. ರಾಜ್ಯದ ಬಹುತೇಕ ಗುರುಗಳು, ಮಠಾಧೀಶರು, ಜಗದ್ಗುರುಗಳು, 1000ಕ್ಕೂ ಹೆಚ್ಚು ಮಠಾಧೀಶರು ಈ ಒಂದು BS ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕಡೆ ಚಾಮರಾಜನಗರದಿಂದ ಹಿಡಿದು ಅಲ್ಲಿ ಚಿಕ್ಕೋಡಿ, ಈ ಕಡೆ ಗುಲ್ಬರ್ಗ, ಬೀದರ್ ತನಕನೂ ಕೂಡ ಕನಿಷ್ಠ 10 ಲಕ್ಷಕ್ಕೂ ಹೆಚ್ಚು, ಕನಿಷ್ಠ 10 ಲಕ್ಷ ಜನ ಅಭಿಮಾನಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ, ಒಂದು ಐತಿಹಾಸಿಕ ಕಾರ್ಯಕ್ರಮ ಇದಾಗ್ತದೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ. ನಾನು ಕೂಡ ಮೊನ್ನೆ ದಿನ ಹೊಸಪೇಟೆ, ಚಿತ್ರದುರ್ಗ, ತುಮಕೂರು, ಬೇರೆ ಬೇರೆ ಜಿಲ್ಲೆಗಳಿಗೆ ನಾನು ಭೇಟಿಯನ್ನು ಕೂಡ ನೀಡಿದ್ದೇನೆ. ಇದರ ಸಂಬಂಧವಾಗಿ ಬಹಳಷ್ಟು ಉತ್ಸಾಹ ಎದ್ದು ಕಾಣ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ, ಯಡಿಯೂರಪ್ಪನವರ ಅಭಿಮಾನಿಗಳಲ್ಲೂ ಕೂಡ ಉತ್ಸಾಹ ಇದೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಕನಿಷ್ಠ 10 ಲಕ್ಷ ಜನ ಸೇರ್ತಾರೆ. ಚುನಾವಣೆ 6 ತಿಂಗಳಿದ್ದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಿದ್ರೆ ಇದಕ್ಕೆ BJPಗೆ ಬೂಸ್ಟ್ ಆಗ್ತದೋ ಅಥವಾ ವಿಜೇಂದ್ರಗೆ ಬೂಸ್ಟ್ ಆಗ್ತದೋ ಈ ಪ್ರಶ್ನೆ ಕೇಳಿದ್ರೆ ಸರಿ ಇರ್ತಾ ಇತ್ತು. ಇವಾಗ ಯಾವುದೂ ಚುನಾವಣೆಗಳು ಇಲ್ಲ, ಬೇರೆ ಯಾವುದೂ ಕಾರ್ಯಕ್ರಮಗಳು ಕೂಡ ಇಲ್ಲ. ಆದರೆ ನಮ್ಮೆಲ್ಲರ ಹಿರಿಯರ ಒಂದು ಅಪೇಕ್ಷೆ ಇತ್ತು. ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಬಹುತೇಕರು ಅದೃಷ್ಟದ ಮುಖ್ಯಮಂತ್ರಿಗಳು ಭಾಳಷ್ಟು ಜನ ಇದ್ದಾರೆ. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ. ಅವರ 50 ವರ್ಷದ ರಾಜಕೀಯ ಪಯಣದಲ್ಲಿ 45 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ಇದ್ದು ಹೋರಾಟವನ್ನು ಮಾಡಿರ್ತಕ್ಕಂಥವ್ರು. ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತ ಪೀಡಿತ ಸಮುದಾಯಗಳ ಪರವಾಗಿ ಯಡಿಯೂರಪ್ಪನವರು ಯಾವತ್ತೂ ಕೂಡ ಧ್ವನಿ ಎತ್ತುವಂಥ ಕೆಲಸನ ಮಾಡ್ತಾಯಿದ್ರು. ನಾಡಿನ ಹರಗುರು ಚರಮೂರ್ತಿಗಳೊಂದು ಆಶೀರ್ವಾದದಿಂದ, ಕಾರ್ಯಕರ್ತರ ಒಂದು ತಪಸ್ಸಿನಿಂದ ರಾಜ್ಯದಲ್ಲಿ ಭಾಜಪ ಸರ್ಕಾರ ಬಂದಾಗಲೂ ಸಹ ಎಲ್ಲ ಸಮುದಾಯಗಳು ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ತಮಗನ್ನಿಸ್ಬೋದು ಯಡಿಯೂರಪ್ಪನವ್ರ ಕಾರ್ಯಕ್ರಮ ಎಲ್ಲ ರಾಜಕೀಯ ಮುಖಂಡರುಗಳನ್ನು ಸೇರಿಸಿ ಮಾಡ್ಬೋದಿತ್ತಲ್ಲ ಅಂತೇಳಿ. ಆದರೆ ಎಲ್ಲ ಜಗದ್ಗುರುಗಳು, ಗುರುಗಳ ಎಲ್ಲ ಅಪೇಕ್ಷೆನೂ ಕೂಡ ಇತ್ತು. ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ. ಇದು ಯಾವುದೇ ಒಂದು ರಾಜಕೀಯ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರು ಅಂತೇಳಿದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಒಬ್ಬ ಧೀಮಂತ ನಾಯಕ. ಅಂಥ ನಾಯಕನ ಸಂಭ್ರಮೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ, ಉತ್ಸಾಹದಿಂದ ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮ ಆದಮೇಲೆ ಗೊತ್ತಾಗುತ್ತೆ ಏನೇನು ಸಂದೇಶ ಹೋಗುತ್ತೆ ಅಂತ. ಚಿತ್ರದುರ್ಗದಲ್ಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಗೌರವಾನ್ವಿತ ಗೋವಿಂದ ಕಾರಜೋಳಜಿಯವರು, ಪ್ರಭಾಕರ್ ಕೋರೆ ಅವರು ಅಧ್ಯಕ್ಷರಿದ್ದಾರೆ. ಸ್ವಾಗತ ಸಮಿತಿಗೆ ಗೋವಿಂದ ಕಾರಜೋಳಜಿಯವರು ಗೌರವಾಧ್ಯಕ್ಷರಿದ್ದಾರೆ.
ಶ್ರೀರಾಮುಲು ಅವರು, ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಸಮಿತಿಯಲ್ಲಿದ್ದಾರೆ. ಕಾರಜೋಳಜಿ ಅವರ ಅಪೇಕ್ಷೆ, ಅವರು ಚಿತ್ರದುರ್ಗ ಸಂಸದರಾಗಿರೋ ಕಾರಣ ಮತ್ತು ಎಲ್ಲರೂ ಕೂಡ ಬರೋದಕ್ಕೆ ಅನುಕೂಲನೂ ಕೂಡ ಆಗುತ್ತೆ. ಹಾಗಾಗಿ ಕೋಟೆನಾಡಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಥರ ಏನಿಲ್ಲ, ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಮೈಸೂರು, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದ ಬಗ್ಗೆ ಎಷ್ಟು ವಿಶ್ವಾಸದಲ್ಲಿದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ. ಎರಡರಲ್ಲೂ ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿಲ್ಲ ಅನ್ನೋ ಮಾತನ್ನು ನನ್ನ ಎದುರುಗಡೆನೇ ಕಾಂಗ್ರೆಸ್ ಕೆಲವು ಮುಖಂಡರು ಹೇಳ್ಕೊಂಡಿದ್ದಾರೆ. ಮತ್ತು ಇದು ವಾಸ್ತವಿಕ ಸತ್ಯವೂ ಕೂಡ ಹೌದು. ಬಹುಶಃ ನನಗನ್ನಿಸ್ತದೆ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನೋದಯ ಆಗ್ತದೆ ಅಂತ ಕಾಣ್ತದೆ. ತಾವು ಮೈಸೂರೇ ನೋಡ್ತಾ ಇದ್ದೀರಿ, ಕರ್ನಾಟಕ ರಾಜ್ಯ ಒಂದು ರೀತಿ ಉಡ್ತಾ ಪಂಜಾಬ್ ಆಗಿರುವಂಥದ್ದು. ಈ ಮಟ್ಟದಲ್ಲಿ ಡ್ರಗ್ ಹಾವಳಿ ನಮ್ಮ ರಾಜ್ಯದಲ್ಲಿ ಹಿಂದೆಂದೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮೊನ್ನೆ ಹುಬ್ಬಳ್ಳಿ ಧಾರವಾಡದಲ್ಲಾದಂಥ ಘಟನೆ, ಒಬ್ಬ ಕಾಲೇಜ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯನ್ನು ಅಲ್ಲಿಯ ಪೊಲೀಸರು ಅವ್ರನ್ನ ಕೇಸ್ನಲ್ಲಿ ಇಂಪ್ಲಿಕೇಟ್ ಮಾಡಿ ಅವನು ನಿರಪರಾಧಿ ಅಂತೇಳಿ ಗೊತ್ತಾದ ಮೇಲೂ ಸಹ ಆ ಬಡ ಕುಟುಂಬದಿಂದ 50,000 ರೂಪಾಯಿ ಲಂಚ ಸ್ವೀಕಾರ ಮಾಡಿ ಬಲವಂತವಾಗಿ ಲಂಚ ಇಸ್ಕೊಂಡಿರೋದಕ್ಕೆ ಉದಾಹರಣೆ ಕೂಡ ಕಣ್ಮುಂದಿದೆ. ನಾನು ಏನು ಹೇಳಿದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವವನ್ನು ಕೂಡ ಕಳೆದುಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ಇಲ್ಲ. ಮೈಸೂರಿನಲ್ಲೇ ಕಳೆದ 3 ವರ್ಷ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ, ಶೋಭಾ ಕರಂದ್ಲಾಜೆ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದು, ಎಷ್ಟು ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ರು ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಯಾಕೋ ಏನೋ ಮೈಸೂರು ಜಿಲ್ಲೆಯೂ ಕೂಡ ಒಳಗೊಂಡಂತೆ ರಾಜ್ಯದ ಯಾವುದೇ ಜಿಲ್ಲೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಮಾಡಿಲ್ಲ. ಇದು ಒಂದು ಭಾಗ. ಮತ್ತೊಂದು ಕಡೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಧಾರವಾಡ ಉದಾಹರಣೆನೇ ನಿಮಗೆ ಕಣ್ಮುಂದೆ ಇದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಬ್ಬ ದಲಿತ ಮಹಿಳೆ ಬರ್ಬರ ಹತ್ಯೆ ಆಯಿತು, ಅದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಧೈರ್ಯವನ್ನು ಇವರು ಆಡಳಿತ ಪಕ್ಷದವ್ರ ಕೈಯಲ್ಲಿ ಮಾಡೋದಕ್ಕಾಗಲೇ ಇಲ್ಲ. ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಹಪಾಪಿ ಹೊತ್ತೇನಿದೆ. ದೆಹಲಿನಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ಇರ್ತಕ್ಕಂಥ ಶಾಸಕರುಗಳು ದಂಡಾಗಿ ಅಲ್ಲೋಗಿ ಕೂರ್ತಾ ಇದ್ದಾರೆ. ಅವ್ರು ಬಂದ ನಂತರದಲ್ಲಿ DK ಶಿವಕುಮಾರನ ಬೆಂಬಲಿತ ಶಾಸಕರುಗಳು ಕೂಡ ದೆಹಲಿಗೆ ಹೋಗಿ ಅಲ್ಲಿ ಬಿಡಾರನ್ನು ಹೂಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗೋಗಿದೆ. ಬೆಂಗಳೂರಿನ ಪರಿಸ್ಥಿತಿನೂ ತಾವು ನೋಡ್ತಾ ಇದ್ದೀವಿ, ರಸ್ತೆಗಳು ಏನಾಗಿದೆ ಅಂತೇಳಿ. ಇದು ಇಡೀ ರಾಜ್ಯದ ಪರಿಸ್ಥಿತಿ ಇದಾಗಿದೆ. ಇವತ್ತು ಕಾಂಗ್ರೆಸ್ನವ್ರಲ್ಲೇ ಅನಿಸಿದೆ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಗಮನಿಸಿದಾಗ ನಾವಿನ್ನೂ ಕೂಡ ತೀರ್ಮಾನ ಮಾಡಿಲ್ಲ ಅಂದರೆ, ತೀರ್ಮಾನ ಮಾಡ್ತಕ್ಕಂಥ ಹಂತ ಬಂದು ತಲುಪಾಗಿದೆ ಅಂತಕ್ಕಂಥದ್ದು ಭಾಳ ಸೂಚ್ಯವಾಗಿ ಅವ್ರಿಗೆ ಹೇಳಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೇ ಆಗ್ತೀನಿ 15ನೇ ತಾರೀಕೊಳಗೆ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇವರಿಬ್ಬರು ಕಿತ್ತಾಟದಲ್ಲಿ ನಾವ್ಯಾಕೆ ಆಗಬಾರ್ದು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಇನ್ನು ಕೆಲವರು ಹಿರಿಯರು ಟವಲ್ ಹಾಕೊಂಡು ಕೂತಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಥ್ಯಾಂಕ್ ಯು, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.